ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ. ಶ್ರೀ ಪರಾಭವ ಸಂವತ್ಸರ ಶುರುವಾಗಿದೆ. ಎಲ್ಲರಿಗೂ ಶುಭ ಉಂಟಾಗಲಿ ಅಂತ ಭಗವಂತನ ಕೇಳ್ಕೊತಾ ಶುರು ಮಾಡೋಣ. ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲ ಈ ವಾರದಲ್ಲಿ ಯಾರ್ಯಾರಿಗೆ ಏನೇನಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಈ ತಿಂಗಳಲ್ಲಿ ನಮಗೆ ಅಥವಾ ಈ ವಾರದಲ್ಲಿ ನಮ್ಗೆ ಏನು ಫಲ ಕೊಡ್ತಾ ಇದೆ ಅಥವಾ ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಚಂದ್ರ ಮಿಥುನ ರಾಶಿ ಮತ್ತು ಕರ್ಕ ರಾಶಿಯಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ. ಮಿಥುನ ರಾಶಿಯಲ್ಲಿ ಗುರು ಜೊತೆ ಇರುತ್ತೆ. ನಂತರ ಸ್ವಸ್ಥಾನ ಅಂದರೆ ಸ್ವಂತ ಮನೆಯಲ್ಲಿ ಸಂಚಾರ ಮಾಡುತ್ತೆ ಚಂದ್ರ. ಗುರು ಮಿಥುನ ರಾಶಿಯಲ್ಲಿಯೇ ನೋಡಿ ಈಗ ಸಕ್ರಿಯ ಆಗಿದೆ. 11ನೇ ತಾರೀಕು ಮಾರ್ಚಿಂದ ಸಕ್ರಿಯ ಆಗಿ ಸಂಚಾರ ಮಾಡೋಕ್ಕೆ ಶುರುವಾಗಿದೆ. ಸೊ ಅದಕ್ಕೆ ಬಲ ಬಂದಿದೆ ಈಗ ಅಂತ. ನಂತರ 3 ಗ್ರಹಗಳು ಕುಂಭರಾಶಿಯಲ್ಲಿದೆ. ನಮಗೆ ಕುಜ, ಬುಧ, ರಾಹು ಈ 3 ಗ್ರಹಗಳು ನಮಗೆ ವಾಯುತತ್ವವಾದ ಕುಂಭರಾಶಿಯಲ್ಲಿದೆ. ಹಾಗೆ ಮೀನರಾಶಿಯಲ್ಲಿ ನಮಗೆ ಶನಿ ಆಗ್ಬೋದು, ಸೂರ್ಯ ಆಗ್ಬೋದು, ಶುಕ್ರ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಜೊತೆಗೆ ನಮಗೆ ಈ ವಾರದಲ್ಲಿ ಏನು ನಮಗೆ ಶುಭ ಕಾರ್ಯಗಳನ್ನು ಯಾವತ್ತು ಮಾಡ್ಕೋಬೋದು, ಮುಹೂರ್ತ ಭಾಗ ಯಾವ ಥರ ಇದೆ ಅಂತ ನೋಡೋಣ. ನೋಡಿ, ನಮಗೆ 23ನೇ ತಾರೀಕು ಪಂಚಮಿ, ಕೃತಿಕಾ ನಕ್ಷತ್ರ ಸೋಮವಾರ ಬೀಳುತ್ತೆ. ಅವತ್ತಿಂದ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. 25ನೇ ತಾರೀಕು ಸಪ್ತಮಿ, ಮೃಗಶಿರ ನಕ್ಷತ್ರ ಬರುತ್ತೆ ಬುಧವಾರ. ಸೊ ಆವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. ಸೊ ಈಗ ನಾವು ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಧನುರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ ಗುರು ಕಾಂಬಿನೇಷನ್ ಇದೆ. ನಿಮಗೆ ಅಷ್ಟಮಾದೀಪ ಸಪ್ತಮದಾಗ ಬಂದಾಗ ನಮಗೆ ಇವಾಗ ನೋಡಿ, ನಿಮಗೆ ಆಕಸ್ಮಿಕವಾಗಿ ಲಾಭಗಳನ್ನೇ ನಿರೀಕ್ಷಿಸ್ಬೋದು. ಯಾಕಂದರೆ ಕೇಂದ್ರಕ್ಕೆ ಬಂದಿದೆ, ಗುರು ಜೊತೆ ಸೇರಿದೆ, ನಿಮ್ಮ ರಾಷ್ಟ್ರಾದೀಪನ ಜೊತೆ ಸೇರಿದೆ. ಅಷ್ಟು ಸ್ವಲ್ಪ ನೋವು ಕೊಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಆದರೂ ಚಂದ್ರ ನಮಗೆ ಸಪ್ತಮದಲ್ಲಿ ಶುಭ ಫಲವನ್ನೇ ನೀಡುತ್ತೆ. ಬಟ್ ವಾರಾಂತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ನಿಮಗೆ ನೋವಾಗೋದು ಮನಸ್ಸಿಗೆ, ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಬಟ್ ಅದೇನಿದ್ರು ಸಣ್ಣ ಪುಟ್ಟ ಇರತಕ್ಕಂಥ ಗುರು ನಿಮಗೆ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ. ನಂತರ ನಿಮಗೆ 4ರಲ್ಲಿ ಅರ್ಧಾಷ್ಟಮ ಶನಿ ನಡೀತಾ ಇದೆ. ನೋಡಿ, ಅರ್ಧಾಷ್ಟಮ ಶನಿ ನಡೀತಿದೆ, 6ನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ. ಹಾಗಾಗಿ ರೋಗಸ್ಥಾನದ ಮೇಲೆ ಶನಿ ದೃಷ್ಟಿ ಬಿದ್ದಾಗ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ವಾರಾಂತ್ಯದಲ್ಲಿ ಚಂದ್ರ ಕೂಡ ನಮಗೆ ಅಷ್ಟಮ ಭಾವಕ್ಕೆ ಹೋಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಿ ಶನಿ ಶಾಂತಿ ಅಗತ್ಯ. ರಾಮರಕ್ಷಕ ತಿಳ್ಕೊಳ್ಳಿ, ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ನಿಮಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಸೊ ಇದರಿಂದ ನಮಗೆ ಶನಿ ಶಾಂತಿನ ಆಗುತ್ತೆ. ಶನಿ ಜೊತೆ ಯಾರಿದ್ದಾರೆ, ಸೂರ್ಯ ಮತ್ತು ಶುಕ್ರರಿದ್ದಾರೆ. ಶುಕ್ರ ನಿಮಗೆ 11ನೇ ಮನೆಯ ಅಧಿಪತಿ ಮತ್ತು 6ನೇ ಮನೆಯ ಅಧಿಪತಿ. 4ರಲ್ಲಿದ್ದಾಗ ನೋಡಿ, ವಾಹನದಿಂದ ಲಾಭ, ಮನೆಗಳಿಂದ ಲಾಭ, ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಲಾಭ. ಸೊ ಓವರಾಲ್ ಆಗಿ ನಿಮಗೆ ಶುಕ್ರನ ಲಾಭದಾಯಕವಾಗಿದೆ. ಇನ್ನು ಸೂರ್ಯನು 4ನೇ ಮನೆಯಲ್ಲಿ ಅಧಿಕಾರಕ್ಕೆ ಏನು ತೊಂದರೆ ಇಲ್ಲ, ಈ ತಂದೆಯ ಆಶೀರ್ವಾದ ಸಿಗುತ್ತೆ, ಸರ್ಕಾರದಿಂದ ಲಾಭಗಳು ಉಂಟಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ತಕ್ಕಮಟ್ಟಿಗೆ ಚೆನ್ನಾಗಿ ನೋಡ್ಕೊಂಡು ಹೋಗುತ್ತೆ. 3ರಲ್ಲಿ ಕುಜ ರಾಹು ಅತ್ಯುತ್ತಮ ಪ್ಲೇಸ್ಮೆಂಟು. ಸೊ ಕುಜ 3ನೇ ಮನೆಯಲ್ಲಿದೆ, ಪರಾಕ್ರಮ ಭಾವದ ಅಧಿಪತಿನೇ 3ರಲ್ಲಿದ್ದಾಗ ನಿಮಗೆ ಲಾಭನೇ ಉಂಟು ಮಾಡುತ್ತೆ, ಧೈರ್ಯ ಹೆಚ್ಚಾಗಿರುತ್ತೆ, ಪ್ರಯತ್ನಗಳಲ್ಲಿ ಕೊರತೆ ಇರಲ್ಲ, ನಿಮ್ಮ ಪ್ರಯತ್ನಗಳು ತುಂಬ ಚೆನ್ನಾಗಿರುತ್ತೆ. ಗುರು ದೃಷ್ಟಿ ನೋಡಿ ನಿಮ್ಮ ರಾಶಿ ಮೇಲೂ ಇದೆ, ಕುಜನ ಮೇಲೂ ಇದೆ. ಹಾಗಾಗಿ ಪ್ರಾಪರ್ಟಿ ವಿಷಯಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ. ಅಂಟಮಂದು ಜೊತೆ ಬಾಂಧವ್ಯನ ಚೆನ್ನಾಗಿ ಕನೆಕ್ಟ್ ಮಾಡುತ್ತೆ. ಓವರಾಲ್ ತಗೊಂಡ್ರೆ ಕುಜನಿಂದ ಲಾಭನ ನಾವು ನಿರೀಕ್ಷಿಸ್ಬೋದು. ಅಲ್ಲೇ ಬುಧ ರಾಹು ಕೂಡ ಇದೆ. ನಮಗೆ ಬುಧ 3ನೇ ಮನೆಯಲ್ಲಿ ಕೂಡ ಸ್ವಲ್ಪ ಕಮ್ಯುನಿಕೇಷನ್ ಅಂದರೆ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅದರಲ್ಲಿ ಹೆಂಡತಿ ಜೊತೆ ಮತ್ತು ಕೆಲಸದ ಕ್ಷೇತ್ರದಲ್ಲಿ. ಯಾಕಂದರೆ ಸಪ್ತಮಾದೀಪ ಬುಧ ಮತ್ತು ಕರ್ಮಾದೀಪ ಬುಧ 3ರಲ್ಲಿದ್ದಾಗ ಮಾತುಕತೆ, ಕೆಲಸದಲ್ಲಿ ಮತ್ತು ಪತ್ನಿ ಜೊತೆ ಅಥವಾ ಪತಿ ಜೊತೆ ಎಚ್ಚರಿಕೆಯಿಂದ ಮಾತಾಡಿ. ನೀವು ಆತುರದಲ್ಲಿ ತಪ್ಪು ಮಾತಾಡಿ ನೋಯಿಸೋದು ಬೇಡ. ನಂತರ ನಮಗೆ ರಾಹು 3ರಲ್ಲಿ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ನಿಮಗೆ 3ರಲ್ಲಿ ರಾಹು ಇದ್ದಾಗ ಮಾತುಕತೆ, ಕಮ್ಯುನಿಕೇಷನ್, ಡಿಜಿಟಲ್ ಮಾರ್ಕೆಟಿಂಗು, ನಿಮ್ಮದು ಯಾವುದೇ ಪ್ರಯತ್ನಗಳಲ್ಲಿ ರಾಹು ಒಳ್ಳೆ ಲಾಭ ಕೊಡುತ್ತೆ, ನಿಮ್ಮ ಪರಾಕ್ರಮಕ್ಕೆ ಸಪೋರ್ಟ್ ಮಾಡುತ್ತೆ. ಬಟ್ ಭಾಗ್ಯದಲ್ಲಿ ಕೇತು ತಂದೆಯ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ, ಅಥವಾ ಅದೃಷ್ಟಗಳು ಕೊರತೆ ಕಾಣುತ್ತೆ ಧನುರಾಶಿಯವರಿಗೆ. ಹಾಗಾಗಿ ಕೇತುಗೆ ಹೆಸರ ಗಣೇಶನ ಆರಾಧನೆ ಮಾಡೋದು, ಬೀದಿನ ಆಹಾರ ಕೊಡೋದು ಮತ್ತು ಗಣೇಶನ ಅಷ್ಟೋತ್ತರಗಳು ಹೇಳ್ಕೊಳೋದು, ಇದರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಧನುರಾಶಿಯವರಿಗೆ ಈ ವಾರದಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಲಿ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ 6ನೇ ಮನೆಯಲ್ಲಿ ಗುರು ಚಂದ್ರ ಕಾಂಬಿನೇಷನ್ ನಡೀತಿದೆ. 6ನೇ ಮನೆಯಲ್ಲಿ ಶುಭದಾಯಕವಾಗಿರುತ್ತೆ ಚಂದ್ರ. ನಿಮಗೆ ಅಂದರೆ ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೊಡುತ್ತೆ. ಬಟ್ ಆದರೆ ಸಪ್ತಮಕ್ಕೆ ವಾರಾಂತ್ಯದಲ್ಲಿ ಸ್ವಲ್ಪ ಒತ್ತಡಗಳು ಕೊಡ್ಬೋದು. ಬಟ್ ಅದು ಸ್ವಸ್ಥಾನನೇ ಆಗಿರೋದ್ರಿಂದ ಅಂತ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇನ್ನು 6ನೇ ಮನೆ ಗುರು ಸರ್ವಿಸು ಚೆನ್ನಾಗಿದೆ. ಬಟ್ ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು, ಗುರು ಶಾಂತಿ ಅಗತ್ಯ. ಗುರು ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ರಾಘವೇಂದ್ರ ಸ್ವಾಮಿ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲಿ ನೀವು ಅಷ್ಟೋತ್ತರಗಳು ಅಥವಾ ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಅನುಕೂಲ ಆಗುತ್ತೆ. ಗುರು ಪರಿಹಾರಕ್ಕೆ ಅನುಕೂಲ ಆಗುತ್ತೆ. ನಂತರ ನೋಡಿ, ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ಶನಿ ತುಂಬ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ.
ನಿಮ್ಮ ಪರಾಕ್ರಮದಲ್ಲಿ ಶನಿ ಇದ್ದರೆ ನಿಮ್ಮ ಕೆಲಸಗಳು ನಿರಂತರವಾಗಿ ನಡೆಯೋಕ್ಕೆ ಪ್ರೇರೇಪಿಸುತ್ತೆ. ಅಂದರೆ ನೀವು ಎಫರ್ಟ್ ಆಗ್ತಾ ಇರ್ತೀರ ಚೆನ್ನಾಗೆ. ಇನ್ನು ಶುಕ್ರ ಮೂರನೇ ಮನೆಯಲ್ಲಿ ಕೂಡ ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಮಕರ ರಾಶಿಯವರಿಗೆ ಕರ್ಮಾಧಿಪನಾಗಿ ನಿಮಗೆ ಒಳ್ಳೆ ಸಪೋರ್ಟೇ ಮಾಡುತ್ತೆ ಶುಕ್ರ. ನಂತರ ಅಲ್ಲೇ ಸೂರ್ಯ ಇದೆ, ಅಧಿಕಾರ ಕೊಡುತ್ತೆ. ಏನಾದರೂ ಪಾಸಿಟಿವ್ ಪ್ರಮೋಷನ್ನು ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಸೂರ್ಯ ನಿಮಗೆ ಬಲವಾಗಿದೆ. ಅದು ಶನಿ ಜೊತೆ ಇರೋದ್ರಿಂದ ತಂದೆ ಜೊತೆ ಸ್ವಲ್ಪ ಕಿತ್ತಾಟ ಅಥವಾ ನಿಮ್ಮ ಸಬಾರ್ಡಿನೇಟರ್ ಇರುತ್ತೆ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋದ್ರ ಜೊತೆ ಭಿನ್ನಾಭಿಪ್ರಾಯ ಬರೋ ಚಾನ್ಸ್ ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇನ್ನು ಎರಡನೇ ಮನೆ ಕುಜ ಇದ್ದಾಗ ವ್ಯಾಪಾರ ವ್ಯವಹಾರ ಭೂಮಿ ಇಂಥ ವಿಷಯಕ್ಕೆ ತೊಂದರೆ ಇಲ್ಲ, ಬಟ್ ಹೊರಟು ಮಾತಾಡ್ಬೋದು. ರಾಹುನು ಇದೆ, ಅದು ಇನ್ನೂ ಜಾಸ್ತಿ ಮಾಡಿಬಿಡುತ್ತೆ. ಹಾಗಾಗಿ ಇಲ್ಲಿ ನಮಗೆ ಕುಜ ರಾಹುಗೆ ಪರಿಹಾರ ಬೇಕು. ಕುಜನಿಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ತೊಗರಿಬೇಳೆ ಬೆಲ್ಲವನ್ನು ದಾನ ಮಾಡೋದು, ಮತ್ತು ಅಷ್ಟಮದಲ್ಲಿ ಕೇತು ಇದ್ರೆ ಸಣ್ಣ ಪುಟ್ಟ ಏಟು ಚಿಕ್ಕ ಚಿಕ್ಕ ಆಕ್ಸಿಡೆಂಟ್ಗಳು ಕೂಡ ಮಾಡೋದು, ದುಃಖ ಕೊಡೋದು, ಇದಕ್ಕೋಸ್ಕರ ಕೇತು ಕೂಡ ಪರಿಹಾರ ಬೇಕು. ಇಲ್ಲಿ ನಮಗೆ ಸುಬ್ರಹ್ಮಣ್ಯ ಮತ್ತು ಕೇತುಗೆ ಪರಿಹಾರ ಬೇಕಾದ್ರೆ ಗಣೇಶ, ಸುಬ್ರಹ್ಮಣ್ಯ ಗಣೇಶ ಇಬ್ಬರನ್ನೂ ಆರಾಧನೆ ಮಾಡೋದ್ರಿಂದ ಪೂಜಾ ಕೇತು ಎರಡೂ ಪರಿಹಾರ ಆಗುತ್ತೆ. ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ರಾಹು ಕೂಡ ಪರಿಹಾರ ಆಗುತ್ತೆ. ಓವರ್ ಆಲ್ ತಗೊಂಡ್ರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ಚೆನ್ನಾಗಿದೆ. ವೈಯಕ್ತಿಕ ವಿಚಾರಗಳು ಮತ್ತು ಆರೋಗ್ಯಕ್ಕೆ ನಾವು ಈ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಪಂಚಮದಲ್ಲಿ ಚಂದ್ರ ಗುರು ಜೊತೆ ಸೇರ್ಕೊಂಡಿದೆ. ಅಲ್ಲಿ ಗಜಕೇಸರಿ ಯೋಗ ಉಂಟು ಮಾಡ್ತಾ ಇದೆ ನಿಮಗೆ. ಸೊ ಏನಾದರೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ನಿಮಗೆ. ಅದರಲ್ಲೂ ಕೆರಿಯರ್ ಇದೆ, ಯಾಕಂದರೆ 6ನೇ ಮನೆಯಲ್ಲಿ ಚಂದ್ರ ಪಂಚಮದಲ್ಲಿ ಗುರು ಜೊತೆ ಸೇರಿದೆ. ಹಾಗಾಗಿ ಈ ಕೆಲಸದಲ್ಲಿ ಅದು ಕ್ರಿಯೇಟಿವಿಟಿ ಫೀಲ್ಡ್ ಆಗಿರ್ಬೋದು, ಫ್ಯಾಷನ್ ಫೀಲ್ಡ್ ಆಗಿರ್ಬೋದು, ಇಂಥ ಕ್ರಿಯೇಟಿವ್ ಫೀಲ್ಡಲ್ಲಿ ಏನಾದರೂ ಒಂದು ಕೆಲಸದ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಈಗ ಸಕ್ರಿಯವಾಗಿ ಬೀಳ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ನಿಮ್ಮ ರಾಶಿಯಲ್ಲಿ ಈಗ 3 ಗ್ರಹಗಳಿದೆ. ಸೊ ಸ್ವಲ್ಪ ಆರೋಗ್ಯದ ಸಮಸ್ಯೆ ತಂದುಕೊಡುತ್ತೆ. ಎಕ್ಸಸ್ ಆಫ್ ಹೀಟ್ ಆಗೋದು, ಇನ್ಫೆಕ್ಷನ್ಗಳಾಗೋದು. ರಾಹು ಕುಜ ಇದ್ದರೆ ಅದನ್ನು ಜಾಸ್ತಿ ಮಾಡಿಬಿಡುತ್ತೆ. ನಮಗೆ ಕುಜ ಇದ್ದಾಗ ಎಕ್ಸಸ್ ಆಫ್ ಹೀಟ್ ಆಯಿತು, ಜೊತೆಗೆ ರಾಹು ಸೇರಿದ್ರೆ ಅದನ್ನ ಇನ್ನೂ ಓವರ್ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇಲ್ಲಿ ಆ ಇನ್ಫೆಕ್ಷನ್ಗಳಿಗಾಗಲಿ ಅಥವಾ ಇದಕ್ಕಾಗಲಿ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ನಿಮಗೆ ಕುಜ ಶಾಂತಿ ಅಗತ್ಯ. ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳೋದು, ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ತೊಗರಿಬೇಳೆ ಬೆಲ್ಲವನ್ನು ದಾನ ಕೊಡೋದು, ಸರಿಯಾದ ಸಮಯಕ್ಕೆ ಡಾಕ್ಟರ್ ಹತ್ರ ಹೋಗೋದು, ಇದಿಷ್ಟನ್ನು ಮಾಡೋದ್ರಿಂದ ಪರಿಹಾರ ಆಗುತ್ತೆ. 2ನೇ ಮನೆಯಲ್ಲಿ ನೋಡಿ ಶುಕ್ರ ಇದೆ. 4ನೇ ಮನೆಯಲ್ಲಿ ವಾಹನದಿಂದ ಲಾಭ ಅಥವಾ ಭೂಮಿಯಿಂದ ಲಾಭ, ಎಲ್ಲ ರೀತಿಯೂ ನಿಮಗೆ ಶುಕ್ರ ಪಾಸಿಟಿವ್ ಆಗಿದೆ. ಸೂರ್ಯನು 2ನೇ ಮನೆಯಲ್ಲಿದೆ. ಸ್ವಲ್ಪ ಮತ್ತೆ ಅದನ್ನ ಹೇಳ್ತೀನಿ, ಕುಟುಂಬದಲ್ಲಿರೋರು ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆ ಬರ್ಬೋದು. ಯಾಕಂದರೆ ಸಪ್ತಮಾಧಿಪ ಸೂರ್ಯ ಆಗ್ತಾನೆ, 2ನೇ ಮನೆಯಲ್ಲಿದೆ. ವ್ಯಾಪಾರಕ್ಕೆ ಅಡ್ಡಿ ಇಲ್ಲ, ಚೆನ್ನಾಗಿದೆ. ಯಾಕಂದರೆ ವ್ಯಾಪಾರದಿಂದ ಧನಭಾವಕ್ಕೆ ಹೋದಾಗ ಇನ್ಕಮ್ ಬರುತ್ತೆ. ಶುಕ್ರ ಜೊತೆ ಸೇರ್ಕೊಂಡಾಗ ಇನ್ನೂ ಇನ್ಕಮ್ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವಾರದಲ್ಲಿ ಕುಂಭರಾಶಿಯವರಿಗೆ. ಬಟ್ ಆದರೂ ಕೂಡ 7.5 ಶನಿ ಜೊತೆ ಇರೋದ್ರಿಂದ ಶನಿಗೆ ಪರಿಹಾರ ಬೇಕು. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ, ಇದೊಂದು 21 ಬಾರಿ ಹೇಳ್ಕೊಳ್ಳಿ. ನಂತರ ಇವಾಗ ನಮಗೆ ಚಂದ್ರ ಗುರು ಪಂಚಮದಲ್ಲಿದೆ, ಕೇತು ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ. ಅಂದರೆ ಪ್ರೀತಿ ಪ್ರೇಮ ಸಾಮರಸ್ಯಗಳಲ್ಲಿ ಡಿಟ್ಯಾಚ್ಮೆಂಟು, ಪತಿ ಪತ್ನಿಯಲ್ಲಿ ನೀರಸ ವಾತಾವರಣ, ವ್ಯಾಪಾರದಲ್ಲೂ ಸ್ವಲ್ಪ ಸ್ಲೋ ಆಗಿ ನಡೀತಿದೆ. ಹಾಗಾಗಿ ಆ ಕೇತುಗೆ ಪರಿಹಾರ ಬೇಕು. ಬೀದಿನ ಆಹಾರ ಕೊಡೋದು, ಗಣೇಶನ ಆರಾಧನೆ ಮಾಡೋದು, ಇದರಿಂದ ಕೇತುಗೆ ಪರಿಹಾರ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ನಿಮಗೆ ಲಾಸ್ಟ್ ವೀಕ್ಗಿಂತ ಬೆಟರ್ ಈ ವೀಕು ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ 4ನೇ ಮನೆಯಲ್ಲಿ ಗುರುಚಂದ್ರರ ಕೇಂದ್ರದಲ್ಲಿ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಸುಖ ವೃದ್ಧಿ ಆಗೋ ಚಾನ್ಸ್ ಇದೆ. ಹಾಗೆಯೇ ನಮಗೆ ಮನೆ ತಗೋಬೇಕು ಅಥವಾ ಮನೆಯಲ್ಲಿ ಗುರು ಪ್ರವೇಶ ಶುಭ ಕಾರ್ಯಗಳು ಏನಾದ್ರು ಮಾಡಬೇಕಂದ್ರೆ ಮುಂಬರುವ ದಿನಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಕರ್ಮಸ್ಥಾನದ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಚಿಂತೆ ಇಲ್ಲ. ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಇದೆ, 6ನೇ ಮನೆ ಅಧಿಪತಿ. ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಮಾಡ್ಕೊಳ್ಳೋಂಥ ಚಾನ್ಸಸ್ ಬರ್ಬೋದು, ಎಚ್ಚರಿಕೆ ವಹಿಸಿ. ಅಥವಾ ತಂದೆ ಜೊತೆ ಭಿನ್ನಾಭಿಪ್ರಾಯ ಬರ್ಬೋದು, ಅದಕ್ಕೆ ಎಚ್ಚರಿಕೆ ವಹಿಸಿ. ಯಾಕಂದರೆ ಶನಿ ಜೊತೆನೇ ಸೇರ್ತಾ ಇರೋದ್ರಿಂದ. ಇನ್ನೊಂದು ನೋಡಿ, ನಿಮಗೆ ಅಷ್ಟಮಾದೀಪ ಶುಕ್ರ 3ನೇ ಮನೆ ಅಧಿಪತಿ ಅವಾಗಿದ್ದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡುತ್ತೆ. ಯಾಕಂದರೆ 3 ಮತ್ತು 8 ಎರಡೂ ದುಸ್ಥಾನ ಆಗಿ ನಿಮ್ಮ ರಾಶಿಯಲ್ಲಿದೆ, ಉಚ್ಚನಾಗಿದ್ದಾನೆ ಶುಕ್ರ. ಆಕಸ್ಮಿಕ ಶುಭ ಸುದ್ದಿ ಕೊಟ್ಟರು ಆರೋಗ್ಯದಲ್ಲಿ ಹಾರ್ಮೋನಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಮಾಡೋಂಥ ಚಾನ್ಸ್ ಇರುತ್ತೆ. ಮೀನರಾಶಿಯವರಿಗೆ ಶುಕ್ರ ಶಾಂತಿ ಕೂಡ ಅಗತ್ಯ. ಸೊ ದುರ್ಗಾ ಆರಾಧನೆ ಮಾಡಿ, ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅಲಂಕಾರಿಕ ವಸ್ತುವನ್ನು ದಾನ ಕೊಡಿ. ಅವರೆಕಾಳುಗಳನ್ನ ದಾನ ಕೊಡೋದ್ರಿಂದ ಕೂಡ ನಮಗೆ ಶುಕ್ರ ಪರಿಹಾರ ಮಾಡ್ಬೋದು. ಓವರ್ ಆಲ್ ತೊಗೊಂಡ್ರೆ ನಿಮಗೆ ಇದು ಮಿಶ್ರ ಫಲ. ಯಾಕಂದರೆ 12ನೇ ಮನೆಯಲ್ಲಿ 3 ಗ್ರಹಗಳಿದೆ, ಕುಜನೂ 12ನೇ ಮನೆಯಲ್ಲಿದೆ. ಕೋಪತಾಪ ಜಾಸ್ತಿ ಮಾಡುತ್ತೆ, ಸ್ವಲ್ಪ ವ್ಯಾಜ್ಯಗಳು, ಮಾತುಕತೆ ನಡೆಯುತ್ತೆ, ನಿಮಗೆ ಸ್ವಲ್ಪ ಟೆನ್ಷನ್ ಬರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಮಗೆ ಕುಜಿನ್ಗೆ ಪರಿಹಾರ ಬೇಕು. 12ನೇ ಮನೆ ಬುಧ ಸಂಚಾರ, ಓವರ್ ಎಕ್ಸ್ಪೆಂಡಿಚರ್, ಅತಿಯಾಗಿ ಖರ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಮೀನರಾಶಿಯವರು ಅದಕ್ಕೋಸ್ಕರ ಎಚ್ಚರಿಕೆ ವಹಿಸಬೇಕು. ಖರ್ಚನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಈಗ ಪ್ಲಾನಿಂಗ್ ಅವಶ್ಯಕತೆ ಇದೆ. ಯಾಕಂದರೆ ಜನ್ಮದಲ್ಲಿ ಶನಿ ಬೇರೆ ನಡೀತಿದೆ. ಶನಿ ಶಾಂತಿ ನಿಮಗೆ ರೆಗ್ಯುಲರ್ ಅಂದರೆ ಶನಿ ಮಂತ್ರ ರೆಗ್ಯುಲರ್ ಆಗಿ ಹೇಳ್ಕೊತಾರೆ. ಅದರಲ್ಲೂ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳೋದ್ರಿಂದ
ಲಾಭ ಹೆಚ್ಚು, ಲಾಭ ಇನ್ ಬ್ಯಾಲೆನ್ಸ್ ಚೆನ್ನಾಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದನ್ನು ಖಂಡಿತ ನಿಮ್ಮನ್ನು ಕಾಪಾಡುತ್ತೆ, ಮನಸ್ಸನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಮತ್ತೆ ಫರ್ದರ್ ತಪ್ಪು ಮಾಡೋದನ್ನ ನಿಲ್ಲಿಸುತ್ತೆ ಶ್ರೀರಾಮರು. ಸೊ ಹಾಗಾಗಿ ರಾಮರಕ್ಷಾ ಸ್ತೋತ್ರಗಳು ಹೇಳ್ಕೊಳ್ಳಿ. ಓವರ್ ಆಲ್ ತೊಗೊಂಡ್ರೆ ಮಿಶ್ರ ಫಲ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.